ಮರಾಠ ವಿದ್ಯಾಪ್ರಸಾರಕ ಮಂಡಳಿ ಚುನಾವಣಾ 2026 ಇವತ್ತಿನ ದಿವಸ ನಾವು ಚಾವಣಿ ಓಣಿ ಒಳಗೆ ವಾರ್ಡ್ ನಂಬರ್ 3ರಲ್ಲಿ ರಾಜು ಬಿರ್ಜನ್ನವ್ರು ನಿರ್ದೇಶಕ ಸ್ಥಾನಕ್ಕೆ ನಿಂತಂಥ ಅಭ್ಯರ್ಥಿಯವ್ರ ಪರ ಪ್ರಚಾರಕ್ಕೆ ಬಂದಿದ್ವಿ. ಇವತ್ತು ರಾಜು ಬಿರ್ಜನ್ನವ್ರು ಸರ್ ಹೋದ್ಕೊಳ್ಳೆ ಚಾವಣಿ ಓಣ್ಯಾಗ ನೋಡಿದ್ವಿ ನಾವು. ಅವ್ರಿಗೆ ಎಂಥ ಬೆಂಬಲ ಐತಿ, ಅವ್ರಿಗೆ ಎಷ್ಟು ಎಲ್ಲರೂ ಸ್ವಾಗತ ಮಾಡಿದ್ರು ಅಂತಂದ್ರೆ ಏರಿಯಾ ಜನ ಭಾಳ ಖುಷಿ ಅನ್ನಿಸ್ತು. ಇಷ್ಟು ದಿವ್ಸ ಕ್ಯಾಂಪೇನ್ ಮಾಡಿದ್ದೊಂದು ಇವತ್ತಿಂದೊಂದು ಇವತ್ತು ಚಾವಣಿ ಓಣಿ ಒಳಗೆ ರಾಜು ಸರ್ಗೆ ಇವರು ರಾಜು ಬಿರ್ಜನ್ನವ್ರಿಗೆ ಎಷ್ಟು ಬೆಂಬಲ ಐತೆ ಅಂತಂದ್ರೆ ನಮಗೆ ಇವತ್ತು ಅರ್ಥ ಆಯ್ತು. ಯಾಕಂತಂದ್ರೆ ಎಷ್ಟು ಖುಷಿ ಅನ್ಸಾಯ್ತೈತೆ ಅಂತಂದರೆ ವಿಜಯೋತ್ಸವ ಆಚರಿಸೋದಕ್ಕಿಂತ ಮುಂಚೆ ಇನ್ನೊಂದು ವಿಜಯೋತ್ಸವ ನಮಗೆ ಇವತ್ತು ಸಿಕ್ಕಂಗೆ ಆಗೈತಿ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಮತ್ತು ಹೇಳಾಗ್ತೀರಿ ಮತ್ತು ನಮ್ಮ ಬಗ್ಗೆ ಹೇಳೋದು ಬಿಟ್ಟು ನೀವು ಏನಾರು ಮಾಡಿರಿ ಅದ್ರ ಬಗ್ಗೆ ಹೇಳ್ರಿ, ಜನಕ್ಕೆ ಸ್ವಲ್ಪ ರೀಚರ ಆಗ್ತೀರಿ. ಯಾಕಂತಂದರೆ ಇಲ್ಲಿ ಅಭಿವೃದ್ಧಿ ಮಾಡಿದ್ದ ಎಮ್ ಎನ್ ಮೌರ್ಯ ಅವರು ಯಾವ ರೀತಿ ಅಭಿವೃದ್ಧಿ ಮಾಡ್ಯಾರ ಅಂತಂದರೆ ಸಮಾಜದ ಗೇಟ್ ತೆಗೆದು ಒಳಗೆ ಮತದಾರರು ಏನು ಹೋಗ್ತಾರಲ್ಲ ಅವತ್ತಲ್ಲಿ ನೋಡ್ರಿ, ಆ ನೋಡಿದ ಮೇಲೆ ಓಟ್ ಯಾರಿಗೆ ಹಾಕ್ಬೇಕಂತ ಡಿಸೈಡ್ ಮಾಡಿರಿ. ಬೇರೆ ಏನು ನೋಡಂಗಿಲ್ಲ ನಾವು. ಗೇಟ್ ತೆಗೆದು ಒಳಗೆ ಹೋದ ತಕ್ಷಣ ಅಭಿವೃದ್ಧಿ ನಿಮ್ಮ ಕಣ್ಣಿಗೆ ಕಂಡ್ರೆ ಮಾತ್ರ ಸೂರ್ಯನ ಗುರುತಾದ ಎಮ್ ಎನ್ ಮೌರ್ಯ ಅವರ ಗುರುತಾದ ಸೂರ್ಯನಿಗೆ ಮತ ನೀಡ್ರಿ. ಇಲ್ಲ ಅಂತಂದ್ರೆ ಸುಮ್ಮನೆ ಈ ಸುಳ್ಳೊಂದು ಅವ್ರಿಗೆ ಹಾಕಬೇಡ್ರಿ ಇವ್ರಿಗೆ ಹಾಕಬೇಡ್ರಿ ಅನ್ಕೊಂತ ಅಡ್ಡೋದು ಬಿಟ್ಟು ನಾವೇನು ಮಾಡೀವಿ ಅದನ್ನು ಹೇಳಬೇಕು ಜನಗಳಿಗೆ. ಬೇರೆ ಏನು ಅರ್ಥ ಮಾಡೋದಿಲ್ಲ. ಇನ್ನೊಬ್ಬರ ಬಗ್ಗೆ ಕೆಟ್ಟ ಹೇಳ್ಕೊತ ಹೋದ್ರೆ ಅಪಪ್ರಚಾರ ಮಾಡ್ಕೊತ ಹೋದರೆ ಅದು ಸರಿ ಅನಿಸೋದಿಲ್ಲ. ನೀವೇನು ಮಾಡಿದ್ದು ನೀವು ಹೇಳ್ರಿ. ಇಲ್ಲಿ ಎಮ್ ಎನ್ ಮೌರ್ಯ ಅವರು ಮಾಡಿದ್ದನ್ನು ಅವ್ರು ಪ್ರಣಾಳಿಕೆ ಒಳಗೆ ಪ್ರಿಂಟ್ ಮಾಡ್ಯಾರ, ಏನು ಹೇಳ್ಯಾರ ಅದನ್ನ ಮಾಡ್ಯಾರ. ಈಗ ಮುಂದೆ ಏನು ಹೇಳಾಕತ್ತಾರ ಅದನ್ನು ಮಾಡೇ ತೀರ್ತಾರೆ. ಗೆಲುವು 100% ಎಮ್ ಎನ್ ಮೌರ್ಯ ಅವ್ರದ್ದು ಸೂರ್ಯನ ಗುರ್ತಿಗೆ 15 ಮತಗಳನ್ನು ಮತದಾನರು ಹಾಕ್ತೀವಿ ಅಂತಂದು ಈಗಾಗಲೇ ನಮಗೆಲ್ಲ ಬಂದು ಹೇಳಾಕತ್ತಾರ ಹೊರಗೆ. ಅದೇ ನಮಗೆ ಖುಷಿ ಏನಾಗತೈತಿ. ಯಾಕಂದ್ರೆ ಎಷ್ಟು ಮತ ಹಾಕ್ಬೇಕಂತ ಕೇಳಾಗ್ತಾರಲ್ಲ, 15 ಮತ ನಾವು ಹಾಕ್ತೀವಿ ರೀ ಸೂರ್ಯನ ಗುರ್ತಿಗೆ ಅಂತ ಹೇಳಾಕತ್ತಾರಲ್ಲ, ಅದು ನಮಗೆ ಎಷ್ಟು ಬೆಂಬಲ ಸಿಕ್ಕೈತೆ ಅಂತಂದ್ರೆ ಇವತ್ತಿನ ದಿವಸ ಅರ್ಥ ಆಗ್ತಿಲ್ಲ. ಇನ್ನು ಮುಂದೆ ಎಮ್ ಎನ್ ಮೌರ್ಯ ಅವ್ರ ವಿರುದ್ಧ ಯಾರೋ ಎಲೆಕ್ಷನ್ ನಿಲ್ಬೇಕಂದ್ರೂ ವಿಚಾರ ಮಾಡಬೇಕೆ. ಮರಾಠ ವಿದ್ಯಾಪ್ರಸಾರಕ ಚುನಾವಣೆ ಅಂಗವಾಗಿ ಚಾವಣಿ ಓಣಿಯಲ್ಲಿ ಇವತ್ತು ಪ್ರಚಾರ ಕಾರ್ಯಕ್ರಮಕ್ಕಂತ ಬಂದಿದ್ವಿ. ಯಾಕಂದ್ರೆ ಇವತ್ತು ಪ್ರಚಾರಕ್ಕೆ ಯಾಕೆ ಬಂದ್ವಿ ಅಂತಂದರೆ, ಯಾಕಂದ್ರೆ 2 ಬಾರಿ ಬಂದಿದ್ವಿ, ಇದು 3ನೇ ಸಾರಿ. ಇವತ್ತು ನಮಗೆ ಖುಷಿ ಆಗ್ತದೆ. ಇಲ್ಲಿ ಹಿರಿಯರು ಬರಬೇಕಂತೇಳಿ ಅಪೇಕ್ಷೆ ಪಟ್ಟಿದ್ದರು. ಆ ಪ್ರಕಾರ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಈಗೇನು ನಿರ್ದೇಶಕ ಸ್ಥಾನ ನಿಂತಿರೋ ಎಲ್ಲ ಅಭ್ಯರ್ಥಿಗಳು ಕೂಡ ನಾವು ಈ ಪ್ರಚಾರಕ್ಕೆ ಬಂದಿದ್ವಿ. ಇಲ್ಲಿ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ನಾವು ಮಾಡಿದ ಕೆಲಸಗಳು ಏನು ಕಾರ್ಯಗಳು ಉಳಿತಾವ ಅನ್ನೋಕೆ ಈ ಓಣಿನ ಸಾಕ್ಷಿ. ಯಾಕಂದ್ರೆ ಪ್ರತಿಯೊಂದರಲ್ಲಿಯೂ ಸನ್ಮಾನಗಳನ್ನೆಲ್ಲ ಇಟ್ಕೊಂಡಿದ್ರೆ, ಯಾಕಂದ್ರೆ ನಮಗೆ ಭಾಳ ಇದು ಅನ್ನಿಸ್ತದೆ. ಯಾಕ್ರಿಪ್ಪ ಇದು ಸನ್ಮಾನ ನಮಗೆ ಅಂತಂದರೆ ಅವರು ಹಿರಿಯರೆಲ್ಲ ಹೇಳೋದು ಒಂದೇ, ನೀವು ಎಮ್ ಎನ್ ಮೌರ್ಯ ಅವ್ರು ಏನು ತಂಡ ಆರಿಸಿ ಬಂದ ಮೇಲಿಂದ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿರಿ. ಯಾಕಂದ್ರೆ ಅದು ಎಲ್ಲರಿಗೂ ಕಣ್ಣಿಗೆ ಕಾಣ್ತದೆ. ಅದು ಕಂಡಾಗೋಸ್ಕರ ಮತ್ತು ನಿಮಗೆ ನಾವು ಓಟ್ ಹಾಕ್ಲಂದ್ರೆ ಯಾರಿಗೆ ಓಟ್ ಹಾಕಬೇಕು, ಅದಕ್ಕೆ ನಿಮಗೆಲ್ಲರೂ ನಾವು ಕೈ ಜೋಡಿಸಾತೀವಿ, ಅಭಿವೃದ್ಧಿಗೋಸ್ಕರ ನಿಮಗೆ ಓಟ್ ಹಾಕ್ತೀವಿ ಅಂತೆಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೊಂದು ಇದು ಅನಿಸಿಕೆ ಇಲ್ಲಿ ಚಾವಣಿ ಓಣಿ ಒಳಗಡೆ. ಆ್ಯಕ್ಚುಲಿ ನಾನು ಈ ಸಾರಿ ಚಾವಣಿ ಓಣಿಯಿಂದ ಸ್ಪರ್ಧೆ ಮಾಡೀನಿ, ಬಟ್ ನನಗಿದು ಬೇರೆ ಓಣಿ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ಬಾರಿ ಇಲ್ಲಿ ನಮ್ಮ ಸಂಬಂಧಿಕರು ಇದ್ದಾರೆ, ಹಾಗೂ ಸಾಕಷ್ಟು ನಾನು ಇಲ್ಲಿ ವಿಠ್ಠಲ ಗುಡಿ ಕಟ್ಟೋ ಹೊತ್ನಾಗ ನಾನು ಒಂದು ಇಲ್ಲಿ ಕೆಲಸ ಮಾಡಿದ್ದೇನೆ. ಒಂದು ಮರುಗುಬಾಯಿ ಗುಡಿ ಹತ್ರ ನನಗೆ ಇಲ್ಲಿ ಹಿರಿಯರು ಅವಕಾಶ ಕೊಟ್ಟಿದ್ರೆ ಆ ಕೆಲಸ ಮಾಡಲಿಕ್ಕೆ ಇಲ್ಲಿ ಮಾಡೀನಿ. ಆ ಮಾಡಿದ ಅದೇ ಶ್ರೀರಕ್ಷೆ ಆ ತಾಯಿ ಇನ್ನು ಮರುಗುಬಾಯಿ ಇದ್ದಾಳಲ್ಲ, ಹಾಗೂ ವಿಠ್ಠಲ ಪಾಂಡುರಂಗ ಅವರ ಒಂದು ಕೃಪೆ ನಮ್ಮ ಮೇಲೆ ಅದ. ಯಾಕಂದ್ರೆ ನಮಗೆ ಇಷ್ಟು ಬೆಂಬಲ ಕೊಡೋದು ನೋಡಿದ್ರೆ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ನಾವು ಇಲೆಕ್ಷನ್ ಅನೌನ್ಸ್ ಮಾಡಿದ್ರು, ಇಲೆಕ್ಷನ್ ನಿಂತ್ವಿ ಕರೆ ನಮ್ಮ ಹಿಂದೆ. ಯಾಕಂದ್ರೆ ನಮಗೆ ಅದು ಯಾಕೆ ಅಂತಂದ್ರೆ ನಮ್ಮ ಎಮ್ ಎನ್ ಮೌರ್ಯ ಅವ್ರು ನಮ್ಮ ಬೆನ್ನಲ್ಲಿ ನಿಂತವ್ರು ಎಮ್ ಎನ್ ಮೌರ್ಯ ಅವರು. ಯಾಕಂದ್ರೆ ಅವರು ಏನು ಮಾಡಿದ ಒಂದು ಕಾರ್ಯ ಏನು ದೃಢ ನಿರ್ಧಾರ ತೊಗೊಂಡ್ರು ಅಭಿವೃದ್ಧಿಗೋಸ್ಕರ. ಅಭಿವೃದ್ಧಿನೇ ನಮಗೆ ಇವತ್ತು ಇವು ಬೆಂಗಳೂರಿಗೆ ನಿಂತದ. ಈ ಅಭಿವೃದ್ಧಿಗೋಸ್ಕರ ನಮಗೆ ಎಲ್ಲರಿಗೂ ಮತ್ತೊಮ್ಮೆ ನಾವು ಇಲ್ಲಿ ನಿಂತಿದ್ದೀವಿ. ಎಲ್ಲರೂ ನೀವು ಮತನ ಕೇಳೋದು ಬೇಡ, ನಿಮ್ಮ ಮತಗಳನ್ನು ನಾವು ನೀಡ್ತೀವಿ ಅಂತೇಳಿ ಹಿರಿಯರು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಇದೇ ರವಿವಾರ ಬೆಳಗ್ಗೆ 8:30ರಿಂದ 4:30ವರೆಗೆ ಮತದಾನ ನಡೀತದೆ. ತಾವೆಲ್ಲರೂ ಮತ್ತೊಮ್ಮೆ ಬಂದು ತಮ್ಮ ಕುಟುಂಬದ ಮನೆ ಅದು, ಅಲ್ಲಿ ಬಂದು ಕುಟುಂಬ ಸದಸ್ಯರೆಲ್ಲರೂ ಬಂದು ಸೂರ್ಯನ 15 ಓಟ್ಗಳು ಬರ್ತಾವೆ, ಅವನು 15 ಸೂರ್ಯ ತಿನ್ನಕ್ಕೆ ನೀಡಬೇಕಂದಾಗಿ ವಿನಂತಿಸ್ತೇವೆ.